ಗುರು ನಮ್ಮ ಆರ್-ಸಿ-ಬಿ ಅವರು ಅದೇ ಪ್ಲೇ ಆಫ್ ಸ್ಲಾಟ್ ನ ಕನ್ಫರ್ಮ್ ಮಾಡಿದ್ದಾರೆ ಅಂತ ಹೇಳೋದು, ಸಖತ್ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ KKR ವಿರುದ್ಧ ಅಂತ ಹೇಳೋದು. ವಿರಾಟ್ ಕೊಹ್ಲಿ ಅವರು ಲಾಸ್ಟ್ 2 ಮ್ಯಾಚ್ಗಳು ಡಕ್ನ ಹೊಡೆದಿದ್ದಾರೆ. ಈ ಮ್ಯಾಚ್ ಅಂತೂ ಸಖತ್ತಾಗಿ ಆಡಿ ಸೆಂಚುರಿನ ಸ್ಕೋರ್ ಮಾಡಿ ನಮ್ಮ ಆರ್-ಸಿ-ಬಿ ಟೀಮ್ ನ ಆನ್ ಟಾಪ್ ನ ಗೆಲ್ಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ಮ್ಯಾಚ್ ಏನಾಯ್ತು ಮತ್ತೆ ಯಾರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕ್ ಇನ್ಫೋ. ಇವರು ಫಸ್ಟ್ ನಮ್ಮ ಆರ್-ಸಿ-ಬಿ ಟಾಸ್ ನ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ನಿಮಗೆ ಭುವನೇಶ್ವರ್ ಕುಮಾರ್ ಆಗಿರ್ಬೋದು ಮತ್ತೆ ಹೇಜಲ್ವುಡ್ ಆಗಿರ್ಬೋದು ಅಂತ ಹೇಳ್ಬೋದು. ಆದರೆ ಇವತ್ತು ಪ್ಲೇಯಿಂಗ್ ಚೇಂಜಸ್ ಮಾಡ್ಕೊಂಡು ಬಂದಿರ್ತಾರೆ. ಇಲ್ಲಿ ಶ್ರೇಯಸ್ ಶರ್ಮಾ ಬದಲಾಗಿ ಇಲ್ಲಿ ರೊಮಾರಿ ಶಫರ್ಡ್ ಅವ್ರ ಜಾಗದಲ್ಲಿ ವೆಂಕಟೇಶ್ ಅಯ್ಯರ್ ಮತ್ತೆ ಜೇಕಬ್ ಡಫಿನ್ ಆಡ್ತಾ ಇರ್ತಾರೆ ಅಂತ ಹೇಳೋದು. ಇದೊಂದು ಒಳ್ಳೆ ಚಾಯ್ಸ್ ಅಂತ ಹೇಳೋದು. ಯಾಕಂದ್ರೆ ಈ ವಿಕೆಟ್ ಅಲ್ಲಿ ಎಸ್ಪೆಷಲಿ ಲಾಸ್ಟ್ ಮ್ಯಾಚ್ ಆಡಿದಾಗ ಸಖತ್ ಈಸಿ ಆಗಿರ್ಲಿಲ್ಲ ಇಲ್ಲಿ ಬ್ಯಾಟಿಂಗ್ ಆಡಕ್ಕೆ. ಅದಕ್ಕೋಸ್ಕರ ವೆಂಕಟೇಶ್ ಅಯ್ಯರ್ ಒಬ್ಬ ಜೆನ್ಯೂನ್ ಬ್ಯಾಟ್ಸ್ಮನ್ ಕರ್ಕೊಂಡು ಬಂದಿದ್ರು ಮತ್ತೆ ಜೆನ್ಯೂನ್ ಬೌಲರ್ನ ಕರ್ಕೊಂಡು ಬಂದಿದ್ರು ಅಂತ ಹೇಳೋದು. ಶ್ರೇಯಸ್ ಶರ್ಮಾ ಜೆನ್ಯೂನ್ ಬೌಲರ್ ಆದ್ರೆ ಸಖತ್ ಮಧ್ಯದ ಪಿಚ್ ಆಗ್ತಾ ಇದೆ, ಲೆಂತ್ ನ ಚೆನ್ನಾಗಿ ಆಗ್ತಾ ಇರೋ ಕಾರಣದಿಂದ ಅವ್ರ ಬೌಲಿಂಗ್ ಚೇಂಜ್ ಮಾಡೋಕೆ ಅವಕಾಶ ಸಿಕ್ತು ಅಂತ ಹೇಳೋದು. ಚೆನ್ನಾಗಿ ಬೌಲಿಂಗ್ ಮಾಡಿಲ್ಲ ಜೇಕಬ್ ಡಫಿ ಅವರು. ಭುವನೇಶ್ವರ್ ಕುಮಾರ್ ಅಂತ ಪಾಪ್ಲೈನ್ ಸಖತ್ತಾಗಿ ಹಾಕೋರು. ಜೇಕಬ್ ಡಫಿ ಅವರು ಅವ್ರಿಗೆ ಇರೋಂಥ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅಷ್ಟೊಂದು ರೀಚ್ ಮಾಡೋಕ್ಕಾಗಿಲ್ಲ. ಆದ್ರೂ ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಭುವನೇಶ್ವರ್ ಕುಮಾರ್ ಆಗಿರೋದು ಮತ್ತೆ ಜಾಶ್ ಹೇಜಲ್ವುಡ್ ಆಗಿರ್ಬೋದು. ಪವರ್ ಪ್ಲೇನೇ ಓಪನಿಂಗ್ ಗೆ ಬರ್ತಾರೆ. ನಿಮಗೆ ಫಿನ್ನಾಲೆ ಅಜಿಂಕ್ಯ ರಹಾನೆ ಅವರು ಸಖತ್ತಾಗಿ ಸ್ಟಾರ್ಟ್ ಮಾಡ್ತಾರೆ. ಗುರು ಫಿನ್ನಾಲೆ ಅವರು ಸಖತ್ತಾಗಿ ಧ್ವಂಸ ಮಾಡಾಕ್ತಾ ಇರ್ತಾರೆ. ಜೇಕಬ್ ಡಫಿಗೊಂದು ಚೆನ್ನಾಗಿ ಟೇಕ್ ಡೌನ್ ಮಾಡ್ತಾ ಇರ್ತಾರೆ ಇಲ್ಲಿ ಫಿನ್ನಾಲೆ ಅವರು. ಅದಾಮ ವಿಕೆಟ್ ನ ತಂದು ಕೊಡ್ತಾರೆ ನಿಮಗೆ ಭುವನೇಶ್ವರ್ ಕುಮಾರ್ ಅವರು. ಅಲ್ಲಿಂದ ವಿಕೆಟ್ಗಳು ಬೀಳ್ತು ಅಂತ ಹೇಳೋದು. ಆಮೇಲೆ ಅಜಿಂಕ್ಯ ರಹಾನೆ ಕೂಡ ಜಾಸ್ತಿ ಹೇಜಲ್ವುಡ್ ಅವರಿಗೆ ಫುಲ್ ಮಾಡಕ್ ಹೋಗ್ಬಿಟ್ಟು ಔಟ್ ಆಗ್ತಾರೆ ಅಂತ ಹೇಳೋದು. ಪವರ್ ಪ್ಲೇ 56 ರನ್ಗೆ 2 ವಿಕೆಟ್ ನ ಕಳ್ಕೊಳ್ತಾರೆ KKR ಟೀಮ್ ಅವರು. ಅಲ್ಲೇ ಸ್ವಲ್ಪ ಇಲ್ಲಿ ಕೆಳಗೆ ರನ್ಸ್ ಬಂತು. ಅಲ್ಲಿಂದ ಒಳ್ಳೆ ಪಾರ್ಟ್ನರ್ಶಿಪ್ ನ ಕಲೆ ಹಾಕ್ತಾರೆ ಕೆಮ್ರಾನ್ ಗ್ರೀನ್ ಹಾಗೂ ಮತ್ತೆ ಇಲ್ಲಿ ರಘುವಂಶಿ ಅವರು ಅಂತ ಹೇಳೋದು. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಆಲ್ಮೋಸ್ಟ್ ಒಂದು 70+ ರನ್ಸ್ ಪಾರ್ಟ್ನರ್ಶಿಪ್ ನ ಬರುತ್ತೆ. ಕೆಮ್ರಾನ್ ಗ್ರೀನ್ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. 24 ಬಾಲ್ 34 ಬಾಲ್ ರನ್ ಅನ್ನು ಹೊಡೆದಿದ್ದಾರೆ. 24 ಬಾಲ್ 34 ರನ್ ಹೊಡೆದಿದ್ದಾರೆ. ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ದಾರೆ ಕೆಮ್ರಾನ್ ಗ್ರೀನ್ ಕೂಡ. ಮತ್ತೆ ಇದೆ ರಘುವಂಶಿ ಕೂಡ ಸಖತ್ತಾಗಿ ಸ್ಕೋರ್ ಮಾಡಿದ್ರು. ಒಂದು 70+ ರನ್ಸ್ ನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇದು ರಘುವಂಶಿ ಅವರು. ಅದಾದ್ಮೇಲೆ ಬರ್ತಾರೆ ನಿಮಗೆ ಕೆಮ್ರಾನ್ ಗ್ರೀನ್ ಔಟ್ ಆದ್ಮೇಲೆ ನಿಮಗೆ ಬ್ಯಾಟಿಂಗ್ ಡೆಪ್ತ್ ಅಂತೂ ಚೆನ್ನಾಗಿತ್ತು ಈ ಮೇಲೆ ಇವಚ್ ಅಂತ ಹೇಳ್ಬೋದು. KKR ಟೀಮ್ ಇಂದ ರೋಮನ್ ಪವಲ್ ಬ್ಯಾಟಿಂಗ್ ಇದ್ರು, ಮತ್ತೆ ಅನುಕೂಲ್ ರಾಯ್ ಇದ್ರು, ಮತ್ತೆ ಮನೀಶ್ ಪಾಂಡೆ ಅವರು ಇದ್ರು. ಇನ್ನ ಬ್ಯಾಟಿಂಗ್ ಡೆಪ್ತ್ ಅಂತ ಇತ್ತು. ಅದಕ್ಕೆ ರಿಂಕು ಸಿಂಗ್ ಅವರು ಬರ್ತಾರೆ ಕೆಮ್ರಾನ್ ಗ್ರೀನ್ ಔಟ್ ಆದ್ಮೇಲೆ. ರಿಂಕು ಸಿಂಗ್ ಒಂದು ಒಳ್ಳೆ 50ನ ಸ್ಕೋರ್ ಮಾಡ್ಕೋದಾಯ್ತು. ಅದೇ ರನ್ ಔಟ್ ಆಗೋಗ್ತಾರೆ ಲಾಸ್ಟ್ ಒಂದ್ ಬಾಲ್ ಇರುವಾಗ 2 ರನ್ ನೋಡೋಕೆ ಹೋಗ್ಬಿಟ್ಟು ರನ್ ಔಟ್ ಆಗ್ತಾರೆ ಇಲ್ಲಿ ರಘುವಂಶಿ ಅವರು ಅಂತ ಹೇಳೋದು. 49 ರನ್ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಅದನ್ನ ಚೇಂಜ್ ಮಾಡಕ್ಕೆ ಅಂತ ಬರ್ತಾರೆ ಇವರ ರಘುವಂಶಿ ಆಗಿರೋದು. ಮತ್ತೆ ಇಲ್ಲಿ ಅಜಿಂಕ್ಯ ರಹಾನೆ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಕ್ಕೆ ಫಿನಾಲ್ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳೋದು. ಅಗ್ರೆಸಿವ್ ಇಂಟೆಂಟ್ ಇಂದನೇ ಆಡಕ್ಕೆ ಹೋಗ್ತಾರೆ. ಒಂದು ಆಲ್ಮೋಸ್ಟ್ ಒಂದು 18 ರನ್ ಹೊಡೆದಿದ್ದಾರೆ ಅಂತ ಹೇಳೋದು. ಚೆನ್ನಾಗಿ ಬ್ಯಾಟಿಂಗ್ ಆಡಿ 192 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ಗುರು. ಆಲ್ಮೋಸ್ಟ್ ನಮ್ಮ ಆರ್-ಸಿ-ಬಿಗೆ ಅದು ಈಸಿನೇ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ನಮ್ಮ ಆರ್-ಸಿ-ಬಿ ಅವರು. ಅದಕ್ಕೋಸ್ಕರ ಚೇಸ್ನ ತಗೊಂಡಿರ್ತಾರೆ ನಮ್ಮ ಆರ್-ಸಿ-ಬಿ ಅವರು. ಚೆನ್ನಾಗಿ ಫಸ್ಟ್ ಓವರ್ ಅಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಹೊಸಬ್ರು ಡೆಬ್ಯೂ ಮಾಡಿಸ್ತಾ ಇರ್ತಾರೆ ಅಂತ ಹೇಳೋದು. ಅವ್ರು ದುಬೆ ಅನ್ನೋರು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ. ಸಖತ್ತಾಗಿ ಫಸ್ಟ್ ಓವರ್ ಆಲ್ಮೋಸ್ಟ್ 1 ರನ್ 2 ರನ್ ಬರುತ್ತೆ ಅಷ್ಟೇ. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಒಳ್ಳೆ ಔಟ್ ಸ್ವಿಂಗ್ ಆಗ್ತಾ ಇರ್ತಾರೆ. ಜೇಕಬ್ ಬೆಥೆಲ್ ಅವ್ರಿಗೆ ಬೀಟನ್ ಆಗ್ತಾ ಇರ್ತಾರೆ ಅಂತ ಹೇಳ್ಬೋದು. ಅಲ್ಲಿಂದ ಸೆಕೆಂಡ್ ಓವರ್ ಟೇಕ್ ಡೌನ್ ಮಾಡ್ತಾರೆ ನೋಡಿ ವಿರಾಟ್ ಕೊಹ್ಲಿ ಅವರು. ಇಲ್ಲಿ ವೈಭವ್ ಅರೋರಾ ಅವ್ರಿಗೆ ಆಲ್ಮೋಸ್ಟ್ 16 ರನ್ ಬರುತ್ತೆ. ಓವರ್ ಸಖತ್ತಾಗಿ ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ತಾರೆ ವಿರಾಟ್ ಕೊಹ್ಲಿ ಅವರು. ಅಲ್ಲಿಂದ ಜೇಕಬ್ ಬೆಥೆಲ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಿರ್ತಾರೆ. ಅಲ್ಲಿ ತಿರ್ಗಾ ಅಲ್ಲಿ ದುಬೆ ಅನ್ನೋರಿಗೆ ಚೆನ್ನಾಗಿ ಹೊಡಿತಾ ಇರ್ತಾರೆ ಇಲ್ಲಿ ಜೇಕಬ್ ಬೆಥೆಲ್ ಅವರು. ಅದಾದ್ಮೇಲೆ ಜೇಕಬ್ ಬೆಥೆಲ್ ಕೂಡ ಔಟ್ ಆಗ್ತಾರೆ ಅಂತ ಹೇಳಿ ಸಖತ್ತಾಗಿ ಬೌಲಿಂಗ್ ಆಗ್ತಾರೆ. ಏನ್ ಬೌನ್ಸರ್ ಹಾಕೋದು ಇಲ್ಲಿ ಕಾರ್ತಿಕ್ ತ್ಯಾಗಿ ಒನ್ ಆಫ್ ದಿ ಬೆಸ್ಟ್ ಬೌನ್ಸರ್ ಆಗ್ತಿದ್ದಾರೆ ಈ ಸೀಸನ್ ಅಂತ ಹೇಳೋದು. KKR ಪರವಾಗಿ ಒನ್ ಆಫ್ ದಿ ಬೆಸ್ಟ್ ಬೌಲರ್ ಆಗಿದ್ದಾರೆ ಇಲ್ಲಿ ಕಾರ್ತಿಕ್ ತ್ಯಾಗಿ ಅವರು. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಮತ್ತೆ ಬೌಲಿಂಗ್ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಆರ್-ಸಿ-ಬಿ ಟೀಮ್ ಅವರು ಅಂತ ಹೇಳ್ಬೋದು. ಇಲ್ಲಿ ಕಾರ್ತಿಕ್ ತ್ಯಾಗಿ ಆಗ್ತಂತ ಬೌನ್ಸರ್ಗೆ ಫುಲ್ ಮಾಡಕ್ ಹೋಗ್ಬಿಟ್ಟು ಸ್ಟ್ರಗಲ್ ಮಾಡಿ ಔಟ್ ಹಾಕಿದ್ದು ಇಲ್ಲಿ ನಿಮಗೆ ಜೇಕಬ್ ಬೆಥೆಲ್ ಅಂತ ಹೇಳ್ಬೋದು. ಔಟ್ ಆಗ್ಬಿಟ್ಟು ಸಖತ್ತಾಗಿ ಬ್ಯಾಟಿಂಗ್ ಆಡುವಂತ ಪ್ಲೇಯರ್ ಬರ್ತಾರೆ ನಿಮಗೆ ದೇವದತ್ ಪಡಿಕ್ಕಲ್ ಅಂತ ಹೇಳ್ಬೋದು. ದೇವದತ್ ಪಡಿಕ್ಕಲ್ ಈ ಸೀಸನ್ ಸಖತ್ತಾದಂತ ಫಾರ್ಮ್ ಇದೆ. ಫಸ್ಟ್ ಬಾಲ್ ಡೌನ್ ದ ಲೆಗ್ ಹಾಕ್ತಾರೆ, ಸಖತ್ತಾಗಿ ಬೌಂಡ್ರಿನ ತಗ್ತಾರೆ ಅಂತ ಹೇಳ್ಬೋದು. ಅಲ್ಲಿಂದ ಸಖತ್ತಾಗಿ ಸ್ಟಾರ್ಟ್ ಆಗುತ್ತೆ. ವಿರಾಟ್ ಕೊಹ್ಲಿ ಹಾಗೂ ದೇವದತ್ ಪಡಿಕ್ಕಲ್ ಅವರ ಪಾರ್ಟ್ನರ್ಶಿಪ್ 94 ರನ್ ಬರುತ್ತೆ. ವಿರಾಟ್ ಕೊಹ್ಲಿ ಅವರು 21 ರನ್ ಇದ್ದಾಗ ಒಂದು ಕ್ಯಾಚ್ ನ ಬಿಡ್ತಾರೆ. ಅಲ್ಲಿಂದ ವಿರಾಟ್ ಕೊಹ್ಲಿ ಅವರು ಸೆಂಚುರಿನ ಸ್ಕೋರ್ ಮಾಡ್ತಾರೆ ಅಂತ ಹೇಳೋದು. ದೇವದತ್ ಪಡಿಕ್ಕಲ್ ಅವರು ಅಷ್ಟೇ 20 ರನ್ ಇದ್ದಾಗ ಒಂದು ಕ್ಯಾಚ್ ನ ಬಿಡ್ತಾರೆ ಅಲ್ಲಿ ಸ್ಕ್ವೇರ್ ಲೆಗ್ ಅಲ್ಲಿ. ಅಲ್ಲೂ ಕೂಡ ಸಖತ್ತಾಗಿ ಕನ್ವರ್ಟ್ ಮಾಡ್ತಾರೆ. ಒಂದು ಆಲ್ಮೋಸ್ಟ್ 40 ರನ್ ಕಾಂಟ್ರಿಬ್ಯೂಟ್ ಮಾಡಿದೆ. ವಿರಾಟ್ ಕೊಹ್ಲಿ ಅವರಂತೂ 80 ರನ್ ಕಾಸ್ಟ್ ಆಗಿದೆ ಅವರ ಒಂದು ಕ್ಯಾಚ್ ಬಿಟ್ಟಿದ್ದಕ್ಕೆ. ಸಖತ್ತಾಗಿ ಮ್ಯಾಚ್ ನ ಫಿನಿಶ್ ಮಾಡ್ಕೊಟ್ಟಿದ್ದಾರೆ ಗುರು. ಅದಾದ್ಮೇಲೆ ದೇವದತ್ ಪಡಿಕ್ಕಲ್ ಅವರು ಒಳ್ಳೆ ಕಟ್ ಶಾಟ್ ಹೊಡೆಯಕ್ಕೆ ಹೋಗ್ಬಿಟ್ಟು ಕವರ್ಸ್ ಮೇಲೆ ಅಲ್ಲಿ ಅಜಿಂಕ್ಯ ರಹಾನೆ ಅವರಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಅಲ್ಲಿಂದ ಬರ್ತಾರೆ ರಜತ್ ಪಟಿದಾರ್ ಅವರು. ರಜತ್ ಪಟಿದಾರ್ ಅವರು ಚೆನ್ನಾಗಿ ಆಡ್ತಾ ಇರ್ತಾರೆ. ಸುನಿಲ್ ನಾರಾಯಣ್ಗೆ ಒಂದು ಸಿಕ್ಸರ್ ಕೂಡ ಹೊಡಿತಾರೆ ಸಖತ್ತಾಗಿ ಸ್ಕ್ವೇರ್ ಲೆಗ್ ಕಡೆ ಮತ್ತೆ ಮಿಡ್ ವಿಕೆಟ್ ಕಡೆ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇರ್ತಾರೆ. ಅಲ್ಲಿಂದ ಇನ್ನೊಂದು ಸಿಕ್ಸರ್ ಹೊಡೆಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಸುನಿಲ್ ನಾರಾಯಣ್ಗೆ ಔಟ್ ಆಗ್ತಾರೆ. ಅದು ಒದ್ದಾಡ್ಬಿಟ್ಟು ಕ್ಯಾಚ್ ನ ಹಿಡ್ಕೋತಾರೆ ಅಜಿಂಕ್ಯ ರಹಾನೆ ಅಂತ ಹೇಳೋದು. ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಇಲ್ಲಿ ಸುನಿಲ್ ನಾರಾಯಣ್ ಅಂತ ಹೇಳೋದು. ಇರೋದ್ರಲ್ಲಿ ಸುನಿಲ್ ನಾರಾಯಣ್ ಮತ್ತೆ ಕಾರ್ತಿಕ್ ತ್ಯಾಗಿನೇ ಒನ್ ಆಫ್ ದಿ ಬೆಸ್ಟ್ ಬೌಲಿಂಗ್ ಆಗಿರೋದು KKR ಟೀಮ್ಗೆ ಅಂತ ಹೇಳೋದು. ನಮ್ಮ ಆರ್-ಸಿ-ಬಿಗೆ ಹೇಗೆ ಜೋಶ್ ದೊಡ್ಡ ಮತ್ತೆ ಇಲ್ಲಿ ಮತ್ತೆ ಭುವನೇಶ್ವರ್ ಕುಮಾರ್ ಅಂತ ಹೇಳಿದ್ರೆ ಇದು ಅವ್ರ ಕಡೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ ಸುನಿಲ್ ನಾರಾಯಣ್ ಹಾಗೂ ಕಾರ್ತಿಕ್ ತ್ಯಾಗಿ ಅವರು. ಮತ್ತೆ ಲಾಸ್ಟ್ ಮ್ಯಾಚ್ ಅಲ್ಲಿ ಫಿನಿಶ್ ಮಾಡಿಕೊಟ್ಟ ಅಂತ ಜಿತೇಶ್ ಶರ್ಮಾ ಅವರು ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಫಾರ್ಮ್ ಬಂದಿದ್ರು. ಮ್ಯಾಚ್ ಕೂಡ ಟಿಮ್ ಡೇವಿಡ್ ನ ಕಳಿಸ್ತಾರೆ. ಏನ್ ಕ್ಯಾಚ್ ಗುರು, ಯಪ್ಪ ಸೈ ಕ್ಯಾಚ್ ಆಗೋದು. ನಾನು ನೋಡ್ಬಿಟ್ಟು ನಮ್ಮ ಕರ್ನಾಟಕದ ಪ್ಲೇಯರ್ ಮನೀಶ್ ಪಾಂಡೆ ಅವರು ಅನ್ನೋದು ಬೆಸ್ಟ್ ಫೀಲ್ಡರ್ ಅಂತ ಎಲ್ಲರಿಗೂ ಗೊತ್ತು. ಮತ್ತೆ ಪ್ರೂವ್ ಮಾಡ್ಕೊಂಡಿದ್ದಾರೆ ಮನೀಶ್ ಪಾಂಡೆ ಅವರು ಯಾಕೆ ನಾನು ಬೆಸ್ಟ್ ಫೀಲ್ಡರ್ ಅಂತ ಮತ್ತೆ ತೋರಿಸಿದ್ದಾರೆ ಅಂತ ಹೇಳೋದು. ಚೆನ್ನಾಗಿ ಕ್ಯಾಚ್ ನಡೀತಾರೆ ಅಲ್ಲಿ ಪಾಯಿಂಟ್ ಅಲ್ಲಿ ಅಂತ ಹೇಳ್ಬೋದು.
ಟಿಮ್ ಡೇವಿಡ್ ಅಂತೂ ಫುಲ್ ಶಾಕ್ ಆಗಿ ಹೋಗ್ತಾರೆ, ಆಮೇಲೆ ಔಟ್ ಆಗಿ ಹೋಗ್ತಾರೆ. ಟಿಮ್ ಡೇವಿಡ್ ಅವ್ರ ವಿಕೆಟ್ನ ಕೂಡ ಕಾರ್ತಿಕ್ ತ್ಯಾಗಿ ಅವರೇ ತೆಗೆಯುತ್ತಾರೆ ಅಂತ ಹೇಳೋದು. ಬಿದ್ದಿರುವಂಥ 4 ವಿಕೆಟ್ ಕಾರ್ತಿಕ್ ತ್ಯಾಗಿ ಅವರಿಗೆ 3 ವಿಕೆಟ್, ಮತ್ತೆ ಇಲ್ಲಿ ಸುನಿಲ್ ನಾರಾಯಣ್ ಅವ್ರಿಗೆ 1 ವಿಕೆಟ್ ಅಂತ ಹೇಳೋದು. 4 ವಿಕೆಟ್ ಬಿದ್ದಿರೋದು ಆರ್-ಸಿ-ಬಿ ಅವ್ರಿಗೆ. ಅದಾದ್ಮೇಲೆ ಬರ್ತಾರೆ ಜಿತೇಶ್ ಶರ್ಮಾ ಅವ್ರು ಬಂದ್ಬಿಟ್ಟು 8 ರನ್ ಹೊಡ್ಬಿಟ್ಟು ಮ್ಯಾಚ್ನ ಫಿನಿಶ್ ಮಾಡ್ತಾರೆ ಗುರು. ಇನ್ನು ಕೃಣಾಲ್ ಪಾಂಡ್ಯ ಅವ್ರ ಬ್ಯಾಟಿಂಗ್ ಬಂದಿರಲ್ಲ, ಮತ್ತೆ ವೆಂಕಟೇಶ್ ಅವ್ರ ಬ್ಯಾಟಿಂಗ್ ಬಂದಿರಲ್ಲ. ಈ 4 ಜನ ಔಟ್ ಆಗಿ ಕೂಡಲೇ ನಮ್ಮ ಆರ್-ಸಿ-ಬಿ ಅವರು ವಿರಾಟ್ ಕೊಹ್ಲಿ ಹಾಗೂ ಜಿತೇಶ್ ಶರ್ಮಾ ಅವ್ರು ಮ್ಯಾಚ್ನ ಫಿನಿಶ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದು. ನಮ್ಮ ಆರ್-ಸಿ-ಬಿ ಒಳ್ಳೆ ಕನ್ವಿನ್ಸಿಂಗ್ ಜಯ ಸಿಕ್ಕಿದೆ. ಇನ್ನು ಒಂದೇ ಒಂದು ಮ್ಯಾಚ್ ಗೆದ್ರೆ ಕೂಡ ನಮ್ಮ ಆಲ್ಮೋಸ್ಟ್ ನಾವು ಟಾಪ್ 2 ಸ್ಥಾನನ ಇಲ್ಲಿ ನಾವು ಕನ್ಫರ್ಮ್ ಮಾಡೋದು ಅಂತ ಹೇಳಿದ್ರು. ಟಾಪ್ 2 ಸ್ಥಾನದಲ್ಲಿ ಫಿನಿಶ್ ಮಾಡೋದು ಸಖತ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಟಾಪ್ 2 ಫಿನಿಶ್ ಮಾಡಿದ್ರೆ ನಮಗೆ ಕ್ವಾಲಿಫೈ ಹನ್ನಾಡೋಂಥ ಅವಕಾಶ ಸಿಗುತ್ತೆ, ಸೆಕೆಂಡ್ ಚಾನ್ಸ್ ಕೂಡ ಸಿಗುತ್ತೆ. ಅದಕ್ಕೆ ಮೊದಲೆರಡನೇ ಸ್ಥಾನದಲ್ಲಿ ನಮ್ಮ ಆರ್-ಸಿ-ಬಿ ಫಿನಿಶ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಫಿನಿಶ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ನಮ್ಮ ಆರ್-ಸಿ-ಬಿ ಯಾವ ಸ್ಥಾನದಲ್ಲಿ ಫಿನಿಶ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಶೇರ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.